ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಚರ್ಮದ ಕಾಯಿಲೆದಲ್ಲೇ ಕ್ಲಿಷ್ಟವಾಗಿರ್ತಕ್ಕಂಥ ಕಾಯಿಲೆ ಅಂದ್ರೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೋರಿಯಾಸಿಸ್ ಅನ್ನೋದು ಎಷ್ಟು ಅಂದ್ರೆ ಮೈಯೆಲ್ಲ ಆಗ್ಬಿಡುತ್ತೆ. ಅದೊಂಥರ ಮತ್ಸ್ಯ ಶಕಲೋಪಮ ಅಂತ ಹೇಳ್ತೀವಿ. ಅಂದ್ರೆ ಮೀನಿನ ಪೊರೆ ಯಾವ ರೀತಿ ಚರ್ಮದಲ್ಲಿ ಸಿಲ್ವರಿ ಸ್ಕೇಲಿ ಏನೋ ಅಂತ ಹೇಳ್ತೀವಿ. ಅಂದ್ರೆ ಒಂಥರ ತೌಡ್ ತರ ಒಟ್ಟು ತರ ಬರ್ತಾ ಇರುತ್ತೆ. ಅದಕ್ಕೆ ಏನಂದ್ರೂ ಕಂಟ್ರೋಲೇ ಬರ್ತಾ ಇರಲ್ಲ. ಕೆಲವೊಂದ್ಸರಿ ತಲೆ ಮೇಲೆ ಆಗ್ಬೋದು. ತಲೆ ಮೇಲೆ ಆಗಿದ ತಕ್ಷಣ ಅದಕ್ಕೆ ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸುಮ್ಮನೆ ತಲೆ ಒಟ್ಟಾಗಿದೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಆದ್ರೆ ಅದು ಸೋರಿಯಾಸಿಸ್ ಆಗಿರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಈ ಸೋರಿಯಾಸಿಸ್ ಅನ್ನೋದು ಎಷ್ಟೊಂದು ಸರಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು, ಕೆಲವೊಂದ್ಸರಿ ಜೆನೆಟಿಕ್ ಅಂತ ಹೇಳ್ತಾರೆ, ವಂಶ ಪಾರಂಪರೆಯಿಂದ ಅಂತ ಹೇಳ್ತಾರೆ. ಎಷ್ಟೊಂದು ಸರಿ ಮದುವೆ ಆಗಲ್ಲ. ಮದುವೆ ಆದ್ರೂ ಕೂಡ ಗಂಡ ಅಥವಾ ಹೆಂಡತಿ ಮುಟ್ಟಿಸ್ಕೊಳ್ಳೋಕ್ಕೂ ಒಂಥರ ಹಿಂಜರಿಕೆ ಪಡ್ತಾ ಇರ್ತಾರೆ. ಯಾವ್ದಾದ್ರು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದೊಂಥರ ಏನೋ ಯಾರಾದ್ರೂ ಮುಟ್ಟಿದ್ರೆ ಏನಾದ್ರು ಅನ್ಕೊಳ್ತಾರ, ಅಥವಾ ಅಲ್ಲ ತೌಡ್ ಥರ ಬಿದ್ದುಬಿಟ್ರೆ ಏನು ಅನ್ಕೊಳ್ತಾರೆ, ಊಟ ನೀಡಿದ್ರೆ ಅವ್ರು ಬಡಿಸ್ಕೊಳ್ತಾರೋ ಇಲ್ಲೋ, ಈ ರೀತಿ ಆಗ್ತಕ್ಕಂಥ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ. ಆದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ವಾಸಿ ಮಾಡ್ಬೋದು. ಅದು ಯಾವ ರೀತಿ ವಾಸಿ ಮಾಡ್ಬೋದು ಅಂತ ಹೇಳಿದ್ರೆ, ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಆ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಮಧುಚಿಷ್ಟಲೇಪ, ಗಂಧಕವಟಿ, ಮರಿಚಾದಿ ತೈಲ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಸೋರಿಯಾಸಿಸ್ ಸಮಸ್ಯೆ ಅನುಭವಿಸ್ತಾ ಇದ್ರು ಬುಡ ಮುಖಾಂತರ ವಾಸಿ ಆಗುತ್ತೆ, ಶಾಶ್ವತವಾಗಿ ವಾಸಿ ಆಗುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ರಿಯಾಕರ್ ಆಗಲ್ಲ.